ಹಂಗೆ ಏನ್ಲ ರಾಮ ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ. ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ. ರಾಮೋರೆ, ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಒಂದೇ ಬಿಲ್ಡಿಂಗಲ್ಲಿ ಇದ್ವಿ. ಅಪ್ಪಂಗೆ ಟ್ರಾನ್ಸ್ಫರ್ ಆದಮೇಲೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಈಗ ಬಂದಿದ್ದಾನೆ. ರಾಮೋರೆ, ಇವನು ಟ್ರೇಡರ್. ಹಂಗಂದ್ರೆ ಹಾಗಂದ್ರೆ ಇವನ ಐಟಮ್ನ ಅವನಿಗೆ ಮಾರೋದು, ಅವನ ಐಟಮ್ನ ಇವನಿಗೆ ಮಾರೋದು. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ವ್ಯವಸಾಯಕ್ಕೆ ಏನೇನು ಬೇಕೋ ಅದನ್ನು ನೀವು ನನಗೆ ಹೇಳಿದ್ರೆ ನಾನು ಅದನ್ನು ನಿಮಗೆ ಸಪ್ಲೈ ಮಾಡ್ತೀನಿ. ಹೇಳಿ, ನಿಮ್ಗೇನು ಬೇಕು ಹೇಳಿ. ಮಳೆ. ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋಳು ಬಾಯ್ ಫ್ರೆಂಡಾ? ಅಮರ್, ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು, ಸ್ಪೆಷಲಯ್ಯ. ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ. ಅವರೇ ನನ್ನ ಜೋಡಿ ಹಾಕಿ. ನನ್ಮ್ಯಾಕೆ ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ. ಏನು ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯೋ, ಇನ್ನೂ ಒಂದು ಕಿತ್ತನ. ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದರೆ ನಿಮಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಬಂದ್ರಾ? ಓ ಬಾಮ್ಮ, ಬಾ ಬಾಮ್ಮ. ಯಾಕಮ್ಮ ಈಟೊಂದು ತಡ ಮಾಡಿದೆ? ನಮ್ಮ ರಾಮ ಆಗ್ಲಿಂದ ನಿನ್ಗೋಸ್ಕರ ಕಾಯ್ತಾ ಕುಂತವನೆ. ಬಾಮ್ಮ ಬಾ. ಅದು ಶಾರದಕ್ಕ, ಅಮರ್ ರೆಡಿ ಆಗೋದು ಲೇಟ್ ಆಯಿತು, ಅದಕ್ಕೆ ಆಶೀರ್ವಾದ ಮಾಡಿ. ನೂರು ವರ್ಷ ಸಂದಾಕ್ ಬಾಳವ. ಸರಿ ಸರಿ, ಊಟ ಮಾಡೋರಂತೆ, ನಡೀರಿ. ನಾನೆಲ್ಲ ಎತ್ತು ಮಡಗ್ತೀನಿ. ಬನ್ನಿ. ಬಾಬಾ, ಒಂದು ನಿಮಿಷ. ಮೊದಲು ಕೈ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಆ ಮದುವೆಯ ಈ ಲವ್. ರಮಣ, ಏನು ಖುಷಿ ಖುಷಿಯಲ್ಲಿದ್ಯಾ? ಏನು ವಿಷಯ? ಮತ್ತೆ ಮೇಡಮ್ ಅವರಲ್ಲ, ಅವರು ಮತ್ತು ಅವ್ರ ಫ್ರೆಂಡು ಅಮರು, ಅವರಿಬ್ಬರು ಮನೆಗೆ ಊಟಕ್ಕೆ ಬಂದಿದ್ರಕ್ಕಲ್ಲ. ಏನು ಅವನ್ಯಾಕೆ ಬಂದಿದ್ದ? ಅಣ್ಣ, ಕಾಲ ಮೇಲೆ ಕಲ್ಲು ಹಾಕೊಳ್ಳೋ ಬುದ್ಧಿ ಅನ್ನೋದು ಇದಕ್ಕೆ. ಲೈ ಹೊಸಿ ಕೇಳಿಸ್ಕೊಳ್ಳ, ಯಾವಾಗಲೂ ವಟ ವಟ ಅಂತಿರ್ಬೇಡ. ಸರಿ ಹೇಳು. ಲೋ, ಅವರು ನಾನು ಬರೋ ಕೇಳಿದ್ನಾ? ಅದಕ್ಕೆ ಅವ್ರು ಊಟಕ್ಕೆ ಕರೆದಿದ್ದು. ಇದು ಅದಕ್ಕಿಂತ ದೊಡ್ಡ ಕಲ್ಲು. ಸರಿ ಹೇಳು. ನಿಮ್ಮ ಜೋಡಿ ಹಕ್ಕಿ ಆಗೋಕ್ಕೆ ನನಗೊಪ್ಪಿಗೆ ಇದೆ. ನಿಮ್ಮ ಕೋಣೆ ಕನ್ನಡಿಲಿ ನನ್ನ ಹಣೆ ಬೊಟ್ಟಿಡೋಕ್ಕೆ ಜಾಗ ಕೊಡೋಕ್ಕೆ ನಿಮ್ಗೊಪ್ಪಿಗೆನಾ? ಮಂಜ, ಮೇಡಮ್ಮು ಹೋಗವಾಗ ಏನಂದ್ರೆ ಗೊತ್ತಾ? ಇನ್ನೇನಂದಿರ್ತಾರೆ? ಟಾಟಾ ಹೋಗಿ ಬರ್ತೀನಿ ಅಂದಿರ್ತಾರೆ, ಅದೇ ತಾನೇ? ಅದೆಲ್ಲ ಕಂಡ್ಲ ಮಂಜ. ಅದೇನು ನೆಟ್ಟಿಗೆ ಹೇಳ್ಬಿಟ್ಟು ಆಮ್ಯಾಗ ನಾಚ್ಕೊರಮಣ. ಮಂಜ, ಮತ್ತು ಮೇಡಮ್ಮು ನನ್ನ ಕ್ವಾಣೆ ಕನ್ನಡಿಯಾಗೆ ಅವ್ರ ಸ್ಟಿಕ್ಕರ್ ಅಂಟ್ಸೋಕ್ಕೆ
ಅಪ್ಗೆ ಅಂದ್ರು ಕಲ್ಲ. ಏನು ಅಂದ್ರೆ ರಮಣ ಮೇಡಮ್ ಒಪ್ಕೊಂಡ್ಬಿಟ್ರಾ? ಜಾ ನೀವು ಹೇಳಿದ್ದೆಲ್ಲ ದಿಟನೇ ಯಾಕಲ್ಲ, ಅವ್ರಿಗೂ ನಾನಂದ್ರೆ ಇಷ್ಟನೇ. ಅಯ್ಯೋ ಪೆದ್ರಮಣ, ಈಗ ಅರ್ಥ ಆಯ್ತಲ್ಲ. ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಣ್ರಿ ಇದು. ನೀವಾದ್ರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಏನೇ ಆಗಲಿ ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ಸೇರಿಟ್ರೆ ಅಪ್ಶಕುನ್ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪ್ಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ಬಂಗಾರೆ ಪಡುವ ಇನ್ನು ತಿಳಿಸ್ತೀನಿ ಹೊತ್ಕಣ. ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನ ಎಂಕ್ವೈರಿ ಮಾಡಬೇಕು, ಅದಕ್ಕೆ ನೀವು ಇಲ್ಲೇ ಇರಬೇಕು. ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟು ಹೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ಆನಂದಣ್ಣ, ನಮ್ಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರು ಯಾರು? ನಾನೇ. ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ರಾಣದೀರ ಅಂದ್ರೆ ನೀವೇನಾ? ರಾಣಿ ನೋಡ್ರಿ ಸರ್, ನಿಮ್ಗೊಂದು ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಹಲೋ, ಏನ್ ಕನಸು ಕಾಣ್ತಿದ್ಯಾ? ಆ ಕನ್ಸಲ್ಲ ಇವತ್ತು ನನ್ಸಾಗಲ್ಲ. ಒಳಗಡೆ ಕೆಲ್ಸ ನೋಡ್ಕೋ ಹೋಗು. ನಾನ್ ಕೆಲಸ ನೋಡ್ಬೇಕಾ?
ಅಕ್ಕ